ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಇರಾನನ್ನ ಸರ್ವನಾಶ ಮಾಡ್ತೇವೆ ಅಂತ ಅಬ್ಬರಿಸಿದ್ದ ಅಮೆರಿಕಾಗೆ ಇರಾನನ್ನ ಮಣಿಸಲು ಸಾಧ್ಯ ಆಗಿಲ್ಲ. ಇರಾನಿನಲ್ಲಿ ರೆಜಿಮ್ ಚೇಂಜ್ ಮಾಡಿ ಇರಾನಿನ ತೈಲ ಸಂಪತ್ತನ್ನ ದೋಚಲು ಬಂದಿದ್ದ ಆಧುನಿಕ ಜಗತ್ತಿನ ಸೂಪರ್ ಪವರ್ ವಸಾಹತುಶಾಹಿಗಳಾದ ಅಮೆರಿಕ ಮತ್ತು ಇಸ್ರೇಲಿನ ಉದ್ದೇಶ ಈಡೇರಲಿಲ್ಲ. ಅಮೆರಿಕ, ಇಸ್ರೇಲ್ ಮತ್ತು ಇರಾನಿನ ಯುದ್ಧ ಈಗ ಶಾಂತಿ ಒಪ್ಪಂದಕ್ಕೆ ಬಂದು ನಿಂತಿದೆ. ಒಪ್ಪಂದಕ್ಕೆ ಸಹಿ ಬೀಳಲು ಮುಹೂರ್ತವು ನಿಗದಿಯಾಗಿದೆ. ಇದರಿಂದ ಕಳೆದ 100ಕ್ಕೂ ಅಧಿಕ ದಿನಗಳಿಂದ ಯುದ್ಧದಿಂದ ನಲುಗಿದ್ದ ಮಧ್ಯಪ್ರಾಚ್ಯ ನಿಟ್ಟುಸಿರು ಬಿಡುವಂತಾಗಿದೆ. ಟ್ರಂಪ್ ಅವರ ಈ ಘೋಷಣೆಯು ಕೇವಲ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧದ ವಿಚಾರ ಮಾತ್ರ ಅಲ್ಲ, ಇದು ಮಧ್ಯಪ್ರಾಚ್ಯದ ಶಕ್ತಿ ಸಮೀಕರಣ, ಇಸ್ರೇಲ್ನ ಭದ್ರತಾ ಲೆಕ್ಕಾಚಾರ, ಜಾಗತಿಕ ರಾಜಕೀಯ ಮತ್ತು ಯುದ್ಧದ ಭವಿಷ್ಯದ ಮೇಲೆಯೂ ದೊಡ್ಡ ಪರಿಣಾಮ ಬೀರುವ ಬೆಳವಣಿಗೆಯಾಗಿದೆ. ಅಲ್ಲದೆ ಈ ಶಾಂತಿ ಒಪ್ಪಂದ ಇಸ್ರೇಲನ್ನ ಆತಂಕಕ್ಕೂ ದೂಡಿ ಹಾಕಿದೆ. ಈ ಶಾಂತಿ ಒಪ್ಪಂದದ ಹಿಂದೆ ಒಂದು ರಕ್ತಸಿಕ್ತ ಇತಿಹಾಸ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಡೆ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರ ಅಮೆರಿಕ, ಮತ್ತೊಂದು ಕಡೆ ತಂತ್ರಜ್ಞಾನ, ಗುಪ್ತಚರ ಸಾಮರ್ಥ್ಯ ಮತ್ತು ಸೈನಿಕ ಶಕ್ತಿಯಿಂದ ಹೆಸರಾದ ಇಸ್ರೇಲ್. ಇವರಿಬ್ಬರ ದಾಳಿಯ ನಡುವೆಯೂ ಇರಾನ್ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಿದ್ದು ಹೇಗೆ? ಅಮೆರಿಕದ ಆಡಳಿತ ಬದಲಾವಣೆ ಯೋಜನೆ ಯಾಕೆ ವಿಫಲ ಆಯಿತು? ಯುದ್ಧದಿಂದ ಯಾರು ಗೆದ್ರು, ಯಾರು ಸೋತರು ಮತ್ತು ಶಾಂತಿ ಒಪ್ಪಂದದಿಂದ ಇಸ್ರೇಲ್ ಯಾಕೆ ಆತಂಕಕ್ಕೆ ಒಳಗಾಗಿದೆ? ವಿಶ್ವದ ಅತಿ ದೊಡ್ಡ ಸೇನಾ ಶಕ್ತಿ ಅಮೆರಿಕ, ಮಧ್ಯಪ್ರಾಚ್ಯದ ಅತಿ ಪ್ರಬಲ ಮಿತ್ರ ಇಸ್ರೇಲ್, ಇವರಿಬ್ಬರ ಎದುರು ನಿಂತಿದ್ದ ರಾಷ್ಟ್ರ ಇರಾನ್. ಆ ಇರಾನ್ ಆರ್ಥಿಕ ನಿರ್ಬಂಧ, ದಿಗ್ಬಂಧನಗಳನ್ನ, ಬಿರುಗಾಳಿಗಳನ್ನ ಎದುರಿಸಿ ಅಂತಾರಾಷ್ಟ್ರೀಯ ಒತ್ತಡಗಳ ನಡುವೆಯೂ ಕುಸಿಯಲಿಲ್ಲ, ಮಣಿಲಿಲ್ಲ, ಹಿಂದೆ ಸರಿಯಲಿಲ್ಲ. ಇದು ಕೇವಲ ಒಂದು ಒಪ್ಪಂದದ ಕಥೆಯಲ್ಲ, ಇದು ಬಲಿದಾನದ ಕತೆ, ಪ್ರತಿರೋಧದ ಕತೆ, ವಿಫಲವಾದ ರಾಜಕೀಯ ಲೆಕ್ಕಾಚಾರಗಳ ಕತೆ ಮತ್ತು ಮಧ್ಯಪ್ರಾಚ್ಯದ ಭವಿಷ್ಯವನ್ನ ಬದಲಾಯಿಸುವ ಹೊಸ ಅಧ್ಯಾಯದ ಕತೆ. ಇರಾನ್ ವಿರುದ್ಧದ ಹೋರಾಟವನ್ನ ಅಮೆರಿಕ ಕೇವಲ ರಾಜತಾಂತ್ರಿಕ ಮಟ್ಟದಲ್ಲಿ ನಡೆಸಲಿಲ್ಲ, ಆರ್ಥಿಕ ನಿರ್ಬಂಧಗಳ ಮೂಲಕ ದೇಶದ ನರನಾಡಿಗಳನ್ನೇ ಹಿಂಡಲು ಪ್ರಯತ್ನಿಸಿತು. ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ನಿರ್ಬಂಧ, ತೈಲ ರಫ್ತು ಮೇಲೆ ನಿರ್ಬಂಧ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಡ್ಡಿ, ಜಗತ್ತಿನ ಯಾವುದೇ ರಾಷ್ಟ್ರ ಇರಾನ್ ಜೊತೆ ವ್ಯವಹಾರ ಮಾಡದಂತೆ ಒತ್ತಡ. ಉದ್ದೇಶ ಒಂದೇ, ಇರಾನ್ ಆರ್ಥಿಕವಾಗಿ ಕುಸಿಬೇಕು, ಜನರ ಆಕ್ರೋಶ ಹೆಚ್ಚಬೇಕು, ಆಡಳಿತ ದುರ್ಬಲ ಆಗಬೇಕು, ಕೊನೆಗೆ ಸರ್ಕಾರವೇ ಬದಲಾಗಬೇಕು. ಆದರೆ ಇತಿಹಾಸ ಬೇರೆ ದಾರಿಯಲ್ಲಿ ಸಾಗಿತ್ತು. ಇರಾನ್ ಸಂಕಷ್ಟ ಅನುಭವಿಸಿದ್ದು ನಿಜ, ಆದರೂ ಇರಾನಿನ ರಾಜಕೀಯ ವ್ಯವಸ್ಥೆ ಕುಸಿಲಿಲ್ಲ. ಬದಲಿಗೆ ಹೊರಗಿನ ಒತ್ತಡ ಹೆಚ್ಚಾದಂತೆ ರಾಷ್ಟ್ರ ಭಾವನೆ ಮತ್ತಷ್ಟು ಗಟ್ಟಿಯಾಯಿತು. ನಾವು ಮಣಿಯುವುದಿಲ್ಲ ಎಂಬ ಸಂದೇಶವನ್ನ ಇರಾನ್ ಮತ್ತೆ ಮತ್ತೆ ಜಗತ್ತಿಗೆ ಸಾರಿತು. ಇರಾನಿನ ಪರಮೋಚ್ಚ ನಾಯಕನ ಹತ್ಯೆ ಮಾಡಲಾಯಿತು, ಭದ್ರತಾ ಮುಖ್ಯಸ್ಥನ ಹತ್ಯೆ ಆಯಿತು, IRGC ಮುಖ್ಯಸ್ಥ ಮತ್ತು ಬಸೀಜ್ ಕಮಾಂಡರ್ ಹತ್ಯೆಯಾದರು, ನೌಕಾಸೇನೆಯ ಮುಖ್ಯಸ್ಥರನ್ನ ಕೊಲ್ಲಲಾಯಿತು, ರಕ್ಷಣಾ ಸಚಿವ, ಗುಪ್ತಚರ ಸಚಿವರ ಹತ್ಯೆ ಆಯಿತು, ಪ್ರಮುಖ ಸೇನಾ ಕಮಾಂಡರ್ಗಳು ಹತ್ಯೆಯಾದರು, ಅಣು ವಿಜ್ಞಾನಿಗಳು ಗುರಿಯಾದರು, ಸೈನಿಕ ನೆಲೆಗಳು ದಾಳಿಗೆ ಒಳಗಾದವು. ಇಷ್ಟೆಲ್ಲ ನಾಶ ನಷ್ಟ ಸಂಭವಿಸಿದ್ರು ಇರಾನ್ ಮತ್ತೆ ಮತ್ತೆ ಎದ್ದು ನಿಂತಿದೆ, ಪ್ರತಿರೋಧವನ್ನ ತೋರಿಸಿದೆ, ಹೋರಾಟ ಮಾಡಿದೆ. ಇರಾನ್ ಪ್ರತಿರೋಧ ಹೇಗಿತ್ತು ಅಂದ್ರೆ ಇರಾನನ್ನ ಮಣಿಸಲು ಸಾಧ್ಯವೇ ಇಲ್ಲ ಅನ್ನೋದು ಅಮೆರಿಕಗೂ ಅರ್ಥ ಆಗಿದೆ. ಯುದ್ಧದಿಂದ ಇರಾನಿಗೆ ಮಾತ್ರ ಅಲ್ಲ, ಅಮೆರಿಕ ಮತ್ತು ಇಸ್ರೇಲಿಗೂ ಭಾರಿ ಹೊರೆ ತಂದಿದೆ. ಅವರಿಗೂ ಆರ್ಥಿಕ ಸಂಕಷ್ಟ ತಂದಿಟ್ಟಿದೆ. ಈ ಯುದ್ಧದಿಂದ ಜಾಗತಿಕ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗಿರುವುದರಿಂದ ಅಮೆರಿಕ ಮೇಲೆ ರಾಜತಾಂತ್ರಿಕ ಒತ್ತಡಗಳು ಬಿದ್ದಿವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆಗಳನ್ನು ಎದುರಿಸಿದೆ. ಈಗ ಅಮೆರಿಕಗೆ ಯುದ್ಧದಿಂದ ರಿಸಲ್ಟ್ ಸಿಗ್ತಾ ಇಲ್ಲ. ಅಲ್ಲದೆ ಈ ಯುದ್ಧ ಎಷ್ಟೊಂದು ದುಬಾರಿ ಅನ್ನೋದು ಅರ್ಥ ಆಗಿದೆ. ಅಮೆರಿಕಗೆ ಜ್ಞಾನೋದಯ ಆಗಿದೆ. ಹಾಗಾಗಿ ಈಗ ಯುದ್ಧ ಶಾಂತಿಯ ಕಡೆಗೆ ಬಂದು ನಿಂತಿದೆ. ಈ ಶಾಂತಿ ಒಪ್ಪಂದ ಯಶಸ್ವಿಯಾದರೆ ಅದು ಕೇವಲ ಯುದ್ಧ ವಿರಾಮ ಅಲ್ಲ, ಅದು ಮಧ್ಯಪ್ರಾಚ್ಯದ ರಾಜಕೀಯ ಸಮೀಕರಣವನ್ನೇ ಮರುರೂಪಿಸುವ ಬೆಳವಣಿಗೆಯಾಗಬಹುದು. ಇರಾನ್ಗೆ ಇದು ತನ್ನ ಪ್ರತಿರೋಧದ ರಾಜಕೀಯ ವಿಜಯವಾಗಿ ಕಾಣಬಹುದು. ಯಾಕೆಂದ್ರೆ ಆಡಳಿತ ಬದಲಾವಣೆಯಾಗಿಲ್ಲ, ದೇಶ ಸಂಪೂರ್ಣವಾಗಿ ಮಣಿದಿಲ್ಲ. ಇನ್ನೊಂದೆಡೆ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದ ಇಸ್ರೇಲಿಗೆ ಆತಂಕ ತಂದಿದೆ.
ಯಾಕಂದ್ರೆ ಇರಾನ್ ದೇಶ ತನ್ನ ಭದ್ರತೆಗೆ ಬೆದರಿಕೆ ಅಂತ ಇಸ್ರೇಲ್ ಪರಿಗಣಿಸಿದೆ. ಹೀಗಿರುವಾಗ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದ ಮಾಡಿಕೊಳ್ಳುವುದು ಇಸ್ರೇಲಿಗೆ ಸಹಜವಾಗಿ ಆತಂಕ ತಂದಿದೆ. ಈ ಶಾಂತಿ ಒಪ್ಪಂದದಿಂದ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಕೈ ಮೇಲಾಗತ್ತೆ. ಇರಾನ್ ಕೈ ಮೇಲಾದ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಪ್ರಭಾವ ಮತ್ತಷ್ಟು ಹೆಚ್ಚಾಗಬಹುದು ಅನ್ನೋ ಆತಂಕ ಇಸ್ರೇಲನ್ನ ಕಾಡ್ತಾ ಇದೆ. ಅಸಲಿಗೆ ಮಧ್ಯಪ್ರಾಚ್ಯದ ಈ ಸಂಘರ್ಷದ ಪ್ರಮುಖ ಪಾತ್ರಧಾರಿಯೇ ಇಸ್ರೇಲ್. ಇರಾನ್ ತನಗೆ ಥ್ರೆಟ್ ಅಂತ ಇಸ್ರೇಲ್ ಕಳೆದ 4 ದಶಕಗಳಿಂದ ಭಾವಿಸ್ತಾ ಬಂದಿದೆ. ಅದೇ ಕಾರಣಕ್ಕೆ ಇರಾನಿನ ಅಣು ಕಾರ್ಯಕ್ರಮಗಳನ್ನು ತಡೆಯಲು ಶತಪ್ರಯತ್ನ ಮಾಡಿದೆ. ಇರಾನಿನ ಪ್ರಾದೇಶಿಕ ಪ್ರಭಾವವನ್ನು ನಿಯಂತ್ರಿಸಲು ಪ್ರಯತ್ನಿಸಿದೆ. ಕೊನೆಗೆ ಅಮೆರಿಕದ ಜೊತೆಯಲ್ಲಿ ಬಂದು ಇರಾನ್ ಮೇಲೆ ದಾಳಿ ಮಾಡಿತು. ಈ ಸಲ ಇರಾನನ್ನ ಸಂಪೂರ್ಣ ನಾಶ ಮಾಡಲೇಬೇಕು ಅನ್ನೋದು ಇಸ್ರೇಲ್ ಬಯಕೆಯಾಗಿತ್ತು. ಇಸ್ಲಾಮಿಕ್ ಕ್ರಾಂತಿ ಆಡಳಿತವನ್ನ ಕಿತ್ತೆಸೆಯಲು ಇಸ್ರೇಲ್ ಯೋಜನೆಗಳನ್ನ ಹಾಕೊಂಡಿತ್ತು. ಆದರೆ ಇರಾನನ್ನ ಮಣಿಸಲು ಇಬ್ಬರಿಗೂ ಸಾಧ್ಯ ಆಗಿಲ್ಲ. ಈಗ ಪರಿಸ್ಥಿತಿ ವಿಚಿತ್ರ ತಿರುವನ್ನ ಪಡೆದುಕೊಂಡಿದೆ. ವರ್ಷಗಳ ಕಾಲ ಇರಾನ್ ಮೇಲೆ ಒತ್ತಡ ಹೇರುವುದಕ್ಕೆ ಒಟ್ಟಾಗಿ ಕೆಲಸ ಮಾಡಿದ ಅಮೆರಿಕವೇ ಈಗ ಶಾಂತಿಯ ಮಾತನ್ನಾಡ್ತಾ ಇದೆ. ಇಸ್ರೇಲ್ ಮೇಲೆಯೇ ಟ್ರಂಪ್ ಕಿಡಿಕಾರ್ತಾ ಇದ್ದಾರೆ. ಇರಾನ್ ಜೊತೆ ಅಮೆರಿಕ ಶಾಂತಿ ಒಪ್ಪಂದಕ್ಕೂ ದಿನ ನಿಗದಿ ಮಾಡಿದೆ. ಇದನ್ನೇ ಅನೇಕ ವಿಶ್ಲೇಷಕರು ಇರಾನ್ ರಾಜಕೀಯ ಗೆಲುವು ಎಂದು ಕರೀತಾ ಇದ್ದಾರೆ. ವರ್ಷಗಳ ಕಾಲ ದಾಳಿಗಳನ್ನು ಎದುರಿಸಿದ ದೇಶ, ಆರ್ಥಿಕ ಸಂಕಷ್ಟವನ್ನು ಎದುರಿಸಿದ ದೇಶ, ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸಿದ ದೇಶ ಇಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಶಾಂತಿ ಒಪ್ಪಂದದ ಮೇಜಿನ ಬಳಿ ಕುಳಿತಿದೆ ಅಂದರೆ ಅದು ಇರಾನಿನ ಗೆಲುವೇ ಆಗತ್ತೆ. ಇರಾನಿಗೆ ಈ ಗೆಲುವು ಸಿಕ್ಕರೆ ನಮ್ಮ ಭವಿಷ್ಯ ಏನು ಅನ್ನುವ ಆತಂಕ ಇಸ್ರೇಲಿಗಿದೆ. ಇರಾನ್ ಮತ್ತು ಅಮೆರಿಕದ ಸಂಬಂಧ ಸುಧಾರಣೆಯಾದರೆ ನಮ್ಮ ಕತೆ ಏನು ಅನ್ನೋ ಭಯ ಇಸ್ರೇಲಿಗಿದೆ. ಇರಾನ್ ಮೇಲಿನ ಒತ್ತಡ ಕಡಿಮೆಯಾದರೆ, ಇರಾನ್ ಆರ್ಥಿಕವಾಗಿ ಚೇತರಿಸಿಕೊಂಡ್ರೆ, ಇರಾನಿನ ಪ್ರಾದೇಶಿಕ ಪ್ರಭಾವ ಮತ್ತಷ್ಟು ಹೆಚ್ಚಾದರೆ ಇಸ್ರೇಲ್ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ಹಾಗಾಗಿ ಅಮೆರಿಕ ಮತ್ತು ಇರಾನಿನ ಶಾಂತಿ ಒಪ್ಪಂದವನ್ನ ಇಸ್ರೇಲ್ ಒಪ್ತಾನೇ ಇಲ್ಲ. ಈ ಶಾಂತಿ ಒಪ್ಪಂದವನ್ನ ಇಸ್ರೇಲ್ ಇದನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತ ಅಲ್ಲಿನ ರಾಷ್ಟ್ರೀಯ ಭದ್ರತಾ ಸಚಿವರು ಹೇಳಿದ್ದಾರೆ. ನಮ್ಮ ಸೇನೆ ವಶಪಡಿಸಿಕೊಂಡಿರುವ ಭೂಮಿಯಿಂದ 1 ಇಂಚಿನಷ್ಟು ಕಾಲ್ ತೆಗೆಯುವ ಪ್ರಶ್ನೆ ಇಲ್ಲ ಅಂದಿದ್ದಾರೆ. ಇನ್ನು ಈ ಒಪ್ಪಂದ ಇಸ್ರೇಲಿಗೆ ಮಾರಕ ಅಂತ ಇಸ್ರೇಲಿನ ಹಣಕಾಸು ಸಚಿವರು ಹೇಳಿದ್ದಾರೆ. ಇಸ್ರೇಲ್ ಈಗ ಅಮೆರಿಕದ ನಿಲುವಿಗೆ ವಿರುದ್ಧವಾಗಿ ನಿಂತಿರೋದ್ರಿಂದ ಜಗತ್ತಿಗೆ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಇದೆ. ಅದರ ಜೊತೆ ಆತಂಕಗಳು ಇದೆ. ಒಂದಂತೂ ಸತ್ಯ, ಅಮೆರಿಕದ ಬೆಂಬಲ ಇಲ್ಲ ಅಂದ್ರೆ ಇಸ್ರೇಲ್ ಹಲ್ಲು ಕಿತ್ತ ಹಾವಿನಂತೆ. ಅಮೆರಿಕದ ಬೆಂಬಲ ಸಿಗದೆ ಹೋದರೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲಿನ ಗೂಂಡಾಗಿರಿ, ದಾದಾಗಿರಿಗಳು ನಡೆಯುವುದಿಲ್ಲ. ಅಮೆರಿಕ ಸಹಾಯ ಸಿಗದಿದ್ರೆ ಇಸ್ರೇಲಿನ ಯುದ್ಧದ ಹೋವು ಕಡಿಮೆ ಆಗತ್ತೆ. ಮಧ್ಯಪ್ರಾಚ್ಯದಲ್ಲಿ ಮಾರಣ ಹೋಮಗಳಿಗೂ ಕಡಿವಾಣ ಬೀಳ್ಬೋದು. ಈ ಯುದ್ಧ ಮತ್ತು ಶಾಂತಿ ಒಪ್ಪಂದದ ಸಾರ ಏನಂದ್ರೆ, ವರ್ಷಗಳ ಕಾಲ ಬಂದೂಕುಗಳು ನಿರ್ಧರಿಸಲಾರದ ಭವಿಷ್ಯವನ್ನ ಈಗ ಮಾತುಕತೆಗಳು ನಿರ್ಧರಿಸಲು ಹೊರಟಿದೆ. ಅಮೆರಿಕ ತನ್ನ ಎಲ್ಲಾ ಗುರಿಗಳನ್ನ ಸಾಧಿಸಲಿಲ್ಲ. ಇರಾನ್ ತನ್ನ ಪ್ರತಿರೋಧವನ್ನ ಕೈ ಬಿಡಲಿಲ್ಲ. ಇಸ್ರೇಲ್ ತನ್ನ ಆತಂಕಗಳಿಂದ ಮುಕ್ತವಾಗಿಲ್ಲ. ಅಷ್ಟೇ ಅಲ್ಲ, ಇಂದು ಮಧ್ಯಪ್ರಾಚ್ಯದ ಆಕಾಶದಲ್ಲಿ ಕ್ಷಿಪಣಿಗಳ ಸದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರ್ಬೋದು. ಆದರೆ ರಾಜಕೀಯ ಆಟ ಇನ್ನೂ ಮುಗ್ದಿಲ್ಲ. ಅಲ್ಲಿಗ ಯುದ್ಧದ ಹೊಗೆ ಕರಗ್ತಿರ್ಬೋದು. ಆದರೆ ಅದರ ಪರಿಣಾಮಗಳು ಇನ್ನೂ ಹಲವು ವರ್ಷಗಳ ಕಾಲ ಜಗತ್ತಿನ ರಾಜಕೀಯವನ್ನ ರೂಪಿಸಲಿದೆ. ಇದು ಕೇವಲ ಯುದ್ಧದ ಅಂತ್ಯ ಅಲ್ಲ, ಮಧ್ಯಪ್ರಾಚ್ಯದ ಹೊಸ ರಾಜಕೀಯ ಅಧ್ಯಾಯದ ಆರಂಭ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.